ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಾಗ ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ ಕೊರಗಜ್ಜನ ಬಗ್ಗೆ. ಏನಂತ ಅಂದರೆ, ಕೊರಗಜ್ಜನಿಗೆ ಹರಕೆನ ಹೇಗೆ ಕಟ್ಕೊಳ್ಳೋದು, ಕೊರಗಜ್ಜನಿಗೆ ನಮ್ಮ ಭಕ್ತಿನ ಹೇಗೆ ತೋರಿಸ್ಕೊಳ್ಳೋದು, ಕೊರಗಜ್ಜನ ಬಗ್ಗೆ ಹಿಂಗೆ ನಮಗೆ ಬಂತು ಅಂತ ನನ್ನ ಹಿಂದಿನ ವಿಡಿಯೋದಾಗ ಹೇಳಿನಿ. ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ, ಪ್ಲೀಸ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಂಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಾಗ ಕೊರಗಜ್ಜನಿಗೆ ಹರಕೆ ಕಟ್ಕೊಂಡ್ವಿ, ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತಂದ್ರೆ ಕೊರಗಜ್ಜನ್ಗೆ ನಮ್ಮ ಭಕ್ತಿನ ತೋರಿಸ್ಬೇಕು ಯಾವ ಥರ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಾಗ ನಾವು ಹರಕೆ ಕಟ್ಕೊಂಡು ಆ ಹರಕೆ ನಮ್ಮ ಇಷ್ಟಾರ್ಥ ಏನು ಫಲಿಸಿದ ಮೇಲೆ ನಮ್ಮ ಹರಕೆನ ಯಾವ ಥರ ಕೊರಗಜ್ಜನ್ಗೆ ಮುಟ್ಟಿಸ್ಬೇಕು, ಎಲ್ಲಿ ಹೋಗಿ ಮುಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಸಿಂಪಲಾಗಿ ನಾನು ಯಾವ ಥರ ಎಲ್ಲ ತಿಳ್ಕೊಂಡಿದ್ದೀನಿ ಅದನ್ನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಪೂರ್ತಿ ವಿಡಿಯೋನ ನೋಡಿ. ತುಂಬ ಲೆಂತಿ ವಿಡಿಯೋ ಏನಿರೋದಿಲ್ಲ, ತುಂಬ ಶಾರ್ಟ್ ವಿಡಿಯೋನ ಮಾಡ್ತೀನಿ ನಾನು ಆದಷ್ಟು. ಏನಪ್ಪ ಅಂತಂದರೆ, ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರಿತು ಅಥವಾ ನೀವೀಗ ಒಂದು ಹರಕೆ ಕಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಗೆ ಸ್ವಲ್ಪ ಗೊತ್ತಾಗ್ತಾ ಹೋಗ್ತೈತಿ ಸ್ವಲ್ಪ. ಯಾಕಂದರೆ ಕೊರಗಜ್ಜ ಯಾವುದೇ ದೇವರಾಗಲಿ ಸಡನ್ನಾಗಿ ಈಗ ನಾವು ಏನೋ ಕೇಳ್ಕೊಂಡ ತಕ್ಷಣ ಎಲ್ಲನೂ ಆಗೋದಿಲ್ಲ. ದೇವರು ಕೂಡ ನಮ್ಮ ಭಕ್ತಿ ಗೊತ್ತಾಗಬೇಕು. ದೇವ್ರಿಗೆ ನಾವು ಯಾವ ಥರ ಬೇಡ್ಕೋತಾ ಇದ್ದೀವಿ, ನಮ್ಮ ಭಕ್ತಿ ಯಾವ ಥರ ಇದೆ ಅನ್ನೋದು ಎಲ್ಲ ತಿಳ್ಕೊಂಡು ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಹೋಗ್ತೈತಿ. ನೀವು ಏನೋ ಬೇಡ್ಕೊಂಡಿರ್ತೀರಿ ಅಂದ್ರೆ ಆ ಕೆಲಸ ಆಗತ್ತೈತಿ ಅನ್ನೋವಾಗ ನಿಮ್ಗೆ ಸ್ವಲ್ಪನ ಗೊತ್ತಾಗ್ತಾ ಹೋಗ್ತೈತಿ. ಆ ಟೈಮ್ನಲ್ಲಿ ನೀವು ಕೊರಗಜ್ಜನ ಸ್ಥಳ ಅಂತಂದ್ರೆ ನೀವು ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗ್ಬೇಕಂತ ಏನಿಲ್ಲ. ನಮ್ಗೆ ಹತ್ತಿರ ಇರುವಂಗೆ ಮೈಸೂರಿನಲ್ಲೇ ಕೊರಗಜ್ಜನ ಒಂದು ದೇವಸ್ಥಾನನ ಮಾಡಿದಾರಂತೆ. ನನಗೂ ಗೊತ್ತಿಲ್ಲ, ನೋಡೋಣ ಯಾವಾಗ ನನಗೆ ಹೋಗೋದಾಗತ್ತೆ ಅಂತ. ಹೋಗ್ಬೇಕಂತ ಭಾಳನೇ ಆಸೆ ಇದೆ. ಬಟ್ ಆದಷ್ಟು ನನ್ನ ಬೇಡಿಕೆ ಈಡೇರಿದ ಮೇಲೆ ಖಂಡಿತ ನಾನು ಹೋಗ್ತೀನಿ. ನಾನು ಕೊರಗಜ್ಜನ ಒಂದು ದೇವಸ್ಥಾನ ಏನು ಮೈಸೂರಲ್ಲೈತೆ ಅಲ್ಲೂ ಕೂಡ ಹೋಗ್ತೀನಿ, ಮತ್ತು ಆದಿ ಸ್ಥಳಕ್ಕೂ ಹೋಗ್ತೀನಿ. ನಾನು ಇನ್ನೂ ಒಂದಷ್ಟು ವಿಷಸ್ಗಳದಾವ, ಅದೆಲ್ಲ ಫುಲ್ಫಿಲ್ ಆದಮೇಲೆ ಖಂಡಿತ ನಾನು ಹೋಗಿ ಬರ್ತೀನಿ. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಹೋಗೋ ಒಂದು ಅನುಕೂಲ ಐತಿ ಅಂತಂದರೆ ನೀವು ಮೈಸೂರಲ್ಲೇ ಕೊರಗಜ್ಜನ ಒಂದು ದೇವಸ್ಥಾನ ಮಾಡಿದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಅಲ್ಲಿ ಬೇಡ್ಕೊಂಡು ಬರ್ಬೋದು. ಇನ್ನು ಕೊರಗಜ್ಜನ್ಗೆ ಹರಕೆನ ಯಾವ ಥರ ಮುಟ್ಟಿಸ್ಬೇಕು ಅಂತಂದರೆ ಇದನ್ನು ತುಂಬ ಜನ ಹೇಳಿರ್ಬೋದು ನಿಮ್ಗೆ. ಅದೇ ಥರನ ನಾನು ಸಿಂಪಲ್ಲಾಗೇ ಹೇಳ್ತೀನಿ. ಕೊರಗಜ್ಜನ್ಗೆ ಎಲೆ, ಅಡಿಕೆ, ಸುಣ್ಣ, ತಂಬಾಕು, ಚಕ್ಕಲಿ, ಸಾರಾಯಿ ಇದೆಲ್ಲ ಅಥವಾ ಬೀಡ ಇದೆಲ್ಲನೂ ತೊಗೊಂಡು ಹೋಗಿ ನೀವು ಕೊರಗಜ್ಜನ ಒಂದು ಸ್ಥಳದಲ್ಲಿ ಹೋಗಿ ಅಜ್ಜನ್ಗೆ ಮುಟ್ಟಿಸಿ ನಿಮ್ಮ ವಿಶಸ್ ಫುಲ್ಫಿಲ್ ಆಯಿತು ಅನ್ನೋ ಥರ ನೀವು ಬೇಡಿಕೊಂಡು ಇದನ್ನೆಲ್ಲ ಹರಕೆನ ಮುಟ್ಟಿಸಿ ಬರ್ಬೋದು. ನಮಗೆ ಕೈಯಲ್ಲಿ ಏನು ಅಗಿಲು ಸೇವೆ ಎಲ್ಲ ಕೊಡ್ತಾರೆ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ವೆಜ್ ಇರ್ತಾರೆ, ಅವರು ಎಲ್ಲ ಮಾಡೋಕ್ಕಾಗಂಗಿಲ್ಲ. ಈ ಥರದ್ದೆಲ್ಲ ನೀವು ಹರಕೆನ ಮುಟ್ಟಿಸ್ಕೊಂಬರ್ಬೋದು. ಅಜ್ಜನ್ಗೆ ನಮ್ಮ ಭಕ್ತಿ ಸಾಕು, ನಾವು ಇದನ್ನೇ ಕೊಡ್ತೀವಿ ಅದನ್ನೇ ಕೊಡ್ತೀವಿ ಅಂತ ಯಾವ ದೇವ್ರೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಲ್ಲ. ನಮ್ಮ ಕೈಯಾಗ ಏನು ಸಾಧ್ಯ, ನಮ್ಮ ಭಕ್ತಿ ಎಷ್ಟೈತಿ ನಾವು ಅಷ್ಟನ್ನು ದೇವ್ರಿಗೆ ಸ್ವಚ್ಛ ಮನಸ್ಸಿಂದ ತೋರಿಸ್ಬೇಕು ಅಷ್ಟೇ. ಇದನ್ನೆಲ್ಲನೂ ಕೂಡ ನಿಮ್ಮ ಹತ್ತಿರದಲ್ಲೇ ಯಾವ ದೇವಸ್ಥಾನ ಇದೆ ಅಂದರೆ ನೀವು ಮೈಸೂರಿಗಂದ್ರೆ ಮೈಸೂರಿಗೆ ಹೋಗ್ಬೋದು. ಇಲ್ಲ ನಿಮ್ಗೆ ಸಾಧ್ಯ ಐತಿ, ಅನುಕೂಲ ಐತಿ, ನೀವು ಮಂಗಳೂರು ಹತ್ತಿರ ಇರುವಂಥ ಏನೋ ಕೊರಗಜ್ಜನ ಆದಿ ಸ್ಥಳ ಐತಿ ಅಲ್ಲೇ ಹೋಗ್ತೀನಿ ಅಂದರೆ ಅಲ್ಲೇನೂ ಕೂಡ ಹೋಗಿ ಬರ್ಬೋದು. ಹೋಗಿ ಏನು ನಾನು ಇಷ್ಟ ತನಕ ಹೇಳಿದ್ನಲ್ಲ, ಎಲೆ, ಅಡಿಕೆ, ಸುಣ್ಣ ಮತ್ತು ತಂಬಾಕು, ಸಾರಾಯಿ, ಚಕ್ಕಲಿ ಅಥವಾ ಬೀಡ ಇದನ್ನೆಲ್ಲ ತೊಗೊಂಡೋಗಿ ಅಜ್ಜನ್ಗೆ ಮುಟ್ಟಿಸಿ ನಿಮ್ಮ ಹರಕೆನ ಮುಟ್ಟಿಸ್ಕೊಂಡು ಬೇಡಿಕೊಂಡು ಬರ್ಬೋದು. ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅಂತ ಏನಿಲ್ಲ. ತುಂಬ ಸಿಂಪಲ್ಲಾಗಿರೋ ಹರಕೆನ ಮುಟ್ಟಿಸ್ಬರ್ಬೋದು ಅಜ್ಜನ್ಗೆ. ಆದರೆ ಅಜ್ಜ ಒಲಿಬೇಕು ಅಷ್ಟೇ. ನಮ್ಮ ಭಕ್ತಿ, ನಮ್ಮ ಸ್ವಚ್ಛ ಮನಸ್ಸು, ನಮ್ಮ ಭಕ್ತಿಗೆ ಅಜ್ಜ ಒಲಿದ್ರೆ ಯಾವತ್ತೂ ಕೈ ಬಿಡೋಂಗಿಲ್ಲ. ನನಗೆ ಎಷ್ಟು ನಂಬಿಕೆ ಬಂದೈತೆ ಅಂದ್ರೆ, ನಾವು ಉತ್ತರ ಕನ್ನಡದವರು, ನಮ್ಗೆ ಅಷ್ಟಾಗಿ ಕೊರಗಜ್ಜನ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಈಗೀಗ ಒಂದೊಂದು ವಿಷಯಗಳು ಆಗ್ತಾ ಕೊರಗಜ್ಜನ್ಗೆ ಒಂಥರ ಹೇಳೋಕ್ಕಾಗದೇ ಇರೋ ರೀತಿಯಲ್ಲಿ ಕೊರಗಜ್ಜನ ಮೇಲೆ ಒಂದು ಭಕ್ತಿ ಉಟ್ಕೊಂಡೈತಿ. ಅದು ಅಜ್ಜ ನೋಡೋಣ, ಅಜ್ಜ ಯಾವಾಗ ನಮ್ಮನ್ನು ಕರೆಸ್ಕೊತಾನೆ ಅಂತ. ಅದು ಬೇಕಂದರೆ ಪರೀಕ್ಷೆ ಮಾಡಿ ನೀವು. ನಾವು ಸುಮ್ಮನೆ ಹೋಗ್ತೀವಿ ಅಜ್ಜನ ದೇವಸ್ಥಾನಕ್ಕೊಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬರೋಣ ಅಂತ ಅನ್ನೋ ಟೈಮಲ್ಲೆಲ್ಲ ಅಜ್ಜ ಹೋಗೋಕ್ಕಾಗೋದೇ ಇಲ್ಲ. ಪರೀಕ್ಷೆ ಮಾಡಿ ಬೇಕಂದ್ರೆ ಅಜ್ಜ ಯಾವಾಗ ಅನ್ಕೋತಾನೆ, ನಮ್ಮ ಭಕ್ತಿ ಮೆಚ್ಚಿ ನಮ್ಮ ಭಕ್ತಿಯಿಂದ ಅವ್ನು ಯಾವಾಗ ಕರೆಸ್ಕೊತಾನೆ ಅಜ್ಜ, ಆವಾಗ್ಲೇ ನಮಗೆ ಹೋಗೋಕ್ಕಾಗ್ತೈತಿ. ನಾವು ಅಂದ್ಕೊಂಡಾಗಂತೂ ಗ್ಯಾರಂಟಿ ಹೋಗೋಕ್ಕಾಗಿಲ್ಲ. ಬೇಕಂದ್ರೆ ಪರೀಕ್ಷೆ ಮಾಡಿ ಅಜ್ಜ ಯಾವಾಗ ಕರೆಸ್ಕೊತಾನೆ ಆವಾಗನೇ ನಾವು ಕೊರಗಜ್ಜನ ದರ್ಶನ ಸಿಗುತ್ತೆ. ಇದು ಭಾಳ ಮಂದಿಗೆ ಆಗೈತಿ. ನನಗೂ ಹಾಗೆ ಆಗತ್ತೈತಿ, ಹೋಗ್ಬೇಕು ಅನ್ನತ್ತೀವಿ, ನೋಡೋಣ ಯಾವಾಗ ಆಗ್ತೈತಿ ಅಂತ. ಅಜ್ಜ ಯಾವಾಗ ಕರೆಸ್ಕೊತಾನೆ ಆವಾಗಲೇ ನಮಗೆ ಹೋಗೋಕ್ಕಾಗ್ತೈತಿ. ನಾವು ಅಂದ್ಕೊಂಡಾಗಂತೂ ದೇವರನ್ನೇ ಹೋಗೋಕ್ಕಾಗಲ್ಲ.
ಪರೀಕ್ಷೆ ಮಾಡಿ ಬೇಕಂದವ್ರು ಇದನ್ನು. ಅಜ್ಜ ಯಾವಾಗ ಕರೆಸ್ಕೊತಾನೆ ನೋಡೋಣ. ಅಜ್ಜ ನಮ್ಮ ಭಕ್ತಿ ಅಜ್ಜನಿಗೆ ಮುಟ್ತು ಅಂದರೆ ಖಂಡಿತ ಅಜ್ಜ ಕರೆಸ್ಕೊತಾನೆ. ಆದರೆ ನಮ್ಮ ಭಕ್ತಿ ನಮ್ಮ ಏನು ಒಂದು ವಿಷಯ ಈಡೇರಬೇಕಂದ್ರೆ ಸ್ವಚ್ಛ ಮನಸ್ಸಿಂದ ನಾವು ಅಜ್ಜನ ಕೇಳ್ಕೋಬೇಕು ಅಷ್ಟೇ. ಯಾವ ಥರ ಅಜ್ಜನಿಗೆ ಹರಕೆ ಮುಟ್ಟಿಸ್ಬೇಕು, ಎಲ್ಲಿ ಹೋಗಿ ಮುಟ್ಟಿಸ್ಬೇಕು ಅನ್ನೋದು ಸಿಂಪಲ್ಲಾಗಿ ನಿಮ್ಗೆ ಈ ವಿಡಿಯೋದಾಗ ಹೇಳೀನಿ. ನನ್ನ ದಿನ ವ್ಲಾಗ್ಸ್ ಬರುತ್ತೆ, ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡಾತೀನಿ, ಆದಷ್ಟು ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ನ ಕೊಡ್ತೀನಿ. ಇನ್ನು ಯಾವ ಥರದ ವೀಡಿಯೋಸ್ ಬೇಕು ಅನ್ನೋದು ಅದನ್ನು ಕೂಡ ಕಮೆಂಟ್ ಮಾಡಿ, ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತೀನಿ. ನನಗೆ ಯೂಟ್ಯೂಬ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನ ಇನ್ ಡೀಟೇಲಾಗಿ ಹೇಳೋಕ್ಕೂ ಆಗಲ್ಲ, ಬಟ್ ಅವಶ್ಯಕತೆ ಇದೆ ಅಷ್ಟೇ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಹಿಂದಿನ ವೀಡಿಯೋಸ್ಗಳನ್ನೆಲ್ಲ ಒಂದು ಸಲ ಚೆಕ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡತ್ತೀನಿ. ಎಲ್ರಿಗೂ ಕೊರಗಜ್ಜ ಒಳ್ಳೇದು ಮಾಡಲಿ, ಹಾಗೆ ನನಗೂ ಕೂಡ ಒಳ್ಳೇದು ಮಾಡಲಿ. ಅಜ್ಜನಿಗೆ ನಮ್ಮ ಭಕ್ತಿ ಇಲ್ಲಿಂದನೇ ಮೂಡಿಸೋಣ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.